ಇನ್ನು ಈ ಚುನಾವಣೆ ಅನ್ನುವಂಥದ್ದು ಇದೆಯಲ್ಲ, ಯಾವ ಸಂದರ್ಭದಲ್ಲಿ ಹೆಂಗೆ ರಿಸಲ್ಟ್ ಕೊಡುತ್ತೆ ಹೇಳೋಕ್ಕಾಗಲ್ಲ. ನೋಡಿ, ಕಳೆದ ಬಾರಿ ಕುಮಾರಸ್ವಾಮಿ ಅವರ ಪುತ್ರನನ್ನು ಕಣಕ್ಕಿಳಿಸಲಾಯಿತು. ನೋಡಿ, ಎಲ್ಲ ಶಾಸಕರಿದ್ದರೂ ಕೂಡ ಸೋತು ಹೋದರು ಕುಮಾರಸ್ವಾಮಿ ಅವರ ಪುತ್ರ. ಸೊ ಹಿಂಗೇನೆ ಹಲವಾರು ರಿಸಲ್ಟ್ಗಳಿದೆ. ಈಗ ಯಾಕೆ ಈ ವಿಚಾರಗಳು ಬಂದಿದೆ ಅಂತಂದರೆ, CM ಪುತ್ರ ಮೈಸೂರಿನ ಕಣಕ್ಕಿಳಿತಾನೆ ಅನ್ನುವಂಥ ಮಾತಿತ್ತಲ್ಲ, CMಗೂ ಗೊತ್ತಿದೆ ಯಾಕೋ ಪರಿಸ್ಥಿತಿಗಳು ಅಷ್ಟು ಸರಿ ಇಲ್ಲ. ಏನಾದರೂ ಹೆಚ್ಚು ಕಡಿಮೆ ಆದರೆ ಒಕ್ಕಲಿಗರೇ ತಿರುಗಿ ಬಿದ್ದರೂ ಕೂಡ ಆಶ್ಚರ್ಯ ಇಲ್ಲ, ಅಥವಾ ಸ್ವಪಕ್ಷೀಯರೇ ಅವರು ಸೋಲಿಸಿದರೂ ಕೂಡ ಆಶ್ಚರ್ಯ ಇಲ್ಲ. ಹೀಗಾಗಿ ಪರಿಸ್ಥಿತಿಗಳು ಸರಿ ಇಲ್ಲ. ಹೀಗಾಗಿ ಮೈಸೂರು ಕ್ಷೇತ್ರದಿಂದ ನನ್ನ ಮಗ ಕಣಕ್ಕಿಳಿಯುವಂಥದ್ದು ಬೇಡ ಅನ್ನುವಂಥ ನಿರ್ಧಾರಕ್ಕೆ ಮುಖ್ಯಮಂತ್ರಿಗಳು ಬಂದಿದ್ದಾರೆ ಅನ್ನುವಂಥ ಮಾಹಿತಿ ಈಗ ಬಂದಿದೆ. ಯಾಕಂದರೆ ಏನಾದರೂ ಈ ರೀತಿ ಕಣಕ್ಕಿಳಿಸಿ ಏನಾದರೂ ಸೋತು ಮುಖಭಂಗ ಆಗಿ ಅದು ಸರ್ಕಾರಕ್ಕೂ ಮುಖಭಂಗ, ಮುಖ್ಯಮಂತ್ರಿಗೂ ಮುಖಭಂಗ ಯಾಕೆ ಬೇಕು? ನಿಖಿಲ್ ಕುಮಾರಸ್ವಾಮಿಗೆ ಆಗಿರುವಂಥ ಸ್ಥಿತಿ ನನ್ನ ಮಗನಿಗೆ ಆಗಲ್ಲ ಅನ್ನುವಂಥದ್ದು ಏನು ಗ್ಯಾರಂಟಿ? ಇಂತಹ ಒಂದು ಪ್ರಶ್ನೆ ಅತ್ಯಂತ ಸಹಜವಾಗಿಯೇ ಮುಖ್ಯಮಂತ್ರಿಗಳನ್ನು ಕಾಡ್ತಾ ಇದೆ. ಹೀಗಾಗಿಯೇ ರಿಸ್ಕ್ ತಗೊಳ್ಳೋದೇ ಬೇಡ ಅನ್ನುವಂಥ ತೀರ್ಮಾನಕ್ಕೆ ಮುಖ್ಯಮಂತ್ರಿಗಳು ಬಂದಿದ್ದಾರೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ. ಹೀಗಾಗಿ ತಮ್ಮ ಆಪ್ತರ ಹತ್ರ ಮಾತಾಡ್ತಾ ಮುಖ್ಯಮಂತ್ರಿಗಳು ಹೇಳಿದಾರಂತೆ, ಪರಿಸ್ಥಿತಿಗಳು ಸರಿ ಇಲ್ಲ, ಹೀಗಾಗಿ ಯಾವುದೇ ಕಾರಣಕ್ಕೂ ನನ್ನ ಮಗನನ್ನು ಕಣಕ್ಕಿಳಿಸೋದ್ರ ಬಗ್ಗೆ ನೀವು ಚರ್ಚೆ ಮಾಡಬೇಡಿ ಅನ್ನುವಂಥ ಮಾತನ್ನು ಕೂಡ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಅನ್ನುವಂಥ ಮಾತು. ಹೀಗಾಗಿ ಡಾಕ್ಟರ್ ಯತೀಂದ್ರ ಕಣಕ್ಕಿಳಿಯುವಂಥದ್ದು ಬಹುತೇಕ ಡೌಟ್ ಅಂತ ಹೇಳಲಾಗ್ತಾ ಇದೆ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ತಮ್ಮ ಕ್ಷೇತ್ರವನ್ನು, ವರ್ಣಾ ಕ್ಷೇತ್ರವನ್ನು ತಂದೆಗೋಸ್ಕರ ಯತೀಂದ್ರ ಅವರು ಬಿಟ್ಕೊಟ್ರು. ಅದಾದ್ಮೇಲೆ ಈಗ ಒಂದು ಲೋಕಸಭಾ ಕ್ಷೇತ್ರವನ್ನು ಗೆಲ್ಲುವಂತ ಒಂದು ಕೆಪಬಿಲಿಟಿ ಇದೆಯಾ, ಈಗ ಪರಿಸ್ಥಿತಿ ಆಗಿದೆಯಾ?